ಈಗ ನವೆಂಬರಲ್ಲಿ ಏನು ಬದಲಾವಣೆ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇನ್ನೊಂದು 3 ವರ್ಷ ಆದಮೇಲೆ ಕಾಂಗ್ರೆಸ್ನ ಅಂತೂ ಈ ರಾಜ್ಯದಿಂದ ಜನ ಬುಡ ಸಮೇತ ಕಿತ್ತಾಕಿ ತಿರಸ್ಕಾರ ಮಾಡ್ತಕ್ಕಂಥ ದಿನ ಕೂಡ ನೀವು ನೋಡ್ಬೋದು. ಇನ್ನು ನಾನು ನವೆಂಬರ್ ಕತೆ ನನಗೆ ಗೊತ್ತಿಲ್ಲಪ್ಪ, ಅದೆಂಥದ್ದು ಕ್ರಾಂತಿ ಆಯ್ತದೆ ಅಂತಾರೆ. ಕ್ರಾಂತಿ ಮಾಡೋರು ಯಾವತ್ತೂ ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ಮಾಡೋದಿಲ್ಲ. ಕ್ರಾಂತಿ ತಾನಾಗ್ತಾನೆ ಆಗಬೇಕು, ಉದ್ಭವ ಆಗಬೇಕು ತಳಮಟ್ಟದಿಂದ. ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ನಾನು ಈಗಾಗಲೇ ರಾಜ್ಯ ಪ್ರವಾಸ, ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು ತಾಲೂಕುಗಳಿಗೆ ಈಗಾಗಲೇ ಹೋಗ್ತಾ ಇದ್ದೇನೆ. ಮೊನ್ನೆ ರಾಯಚೂರಿಗೆ ಹೋಗಿ ಬಂದೆ. ರಾಯಚೂರಿನ ನಮ್ಮ ದೇವದುರ್ಗ, ಮಾನ್ವಿ, ಸಿಂಧನೂರು ಈ ರೀತಿ ಅನೇಕ ಕ್ಷೇತ್ರಗಳು ಭೇಟಿ ಕೊಟ್ಟಿದ್ದೆ. ಜನರ ಅಭಿಪ್ರಾಯ, ಜನತಾದಳ ಪಕ್ಷ ಕಮ್ಮಿ ಅವಧಿ ಆಡಳಿತ ಮಾಡಿದರೂ ಕೂಡ ಆ ಅವಧಿನಲ್ಲಿ ಜನಗಳ ಮನಸ್ಸನ್ನು ಮುಟ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದರು. ಜನತಾದಳ ಪಕ್ಷ ಕುಮಾರಣ್ಣ ಅಂತ ನಾಯಕ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು JDS ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ಈ ರಾಜ್ಯದ ಜನತೆಯ ಕಟ್ಟಕಡೆಯ ವ್ಯಕ್ತಿಯ ಭಾವನೆಯೂ ಹೌದು. ಈಗ ನವೆಂಬರಲ್ಲಿ ಏನು ಬದಲಾವಣೆ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇನ್ನೊಂದು 3 ವರ್ಷ ಆದಮೇಲೆ ಕಾಂಗ್ರೆಸ್ನ ಅಂತೂ ಈ ರಾಜ್ಯದಿಂದ ಜನ ಬುಡ ಸಮೇತ ಕಿತ್ತಾಕಿ ತಿರಸ್ಕಾರ ಮಾಡ್ತಕ್ಕಂಥ ದಿನ ಕೂಡ ನೀವು ನೋಡ್ಬೋದು. ಇನ್ನು ನಾನು ನವೆಂಬರ್ ಕತೆ ನನಗೆ ಗೊತ್ತಿಲ್ಲಪ್ಪ, ಅದೆಂಥದ್ದು ಕ್ರಾಂತಿ ಆಯ್ತದೆ ಅಂತಾರೆ. ಕ್ರಾಂತಿ ಮಾಡೋರು ಯಾವತ್ತೂ ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ಮಾಡೋದಿಲ್ಲ. ಕ್ರಾಂತಿ ತಾನಾಗ್ತಾನೆ ಆಗಬೇಕು, ಉದ್ಭವ ಆಗಬೇಕು ತಳಮಟ್ಟದಿಂದ. ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ನಾನು ಈಗಾಗಲೇ ರಾಜ್ಯ ಪ್ರವಾಸ, ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು ತಾಲೂಕುಗಳಿಗೆ ಈಗಾಗಲೇ ಹೋಗ್ತಾ ಇದ್ದೇನೆ. ಮೊನ್ನೆ ರಾಯಚೂರಿಗೆ ಹೋಗಿ ಬಂದೆ. ರಾಯಚೂರಿನ ನಮ್ಮ ದೇವದುರ್ಗ, ಮಾನ್ವಿ, ಸಿಂಧನೂರು ಈ ರೀತಿ ಅನೇಕ ಕ್ಷೇತ್ರಗಳು ಭೇಟಿ ಕೊಟ್ಟಿದ್ದೆ. ಜನರ ಅಭಿಪ್ರಾಯ, ಜನತಾದಳ ಪಕ್ಷ ಕಮ್ಮಿ ಅವಧಿ ಆಡಳಿತ ಮಾಡಿದರೂ ಕೂಡ ಆ ಅವಧಿನಲ್ಲಿ ಜನಗಳ ಮನಸ್ಸನ್ನು ಮುಟ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದರು. ಜನತಾದಳ ಪಕ್ಷ ಕುಮಾರಣ್ಣ ಅಂತ ನಾಯಕ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು JDS ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ಈ ರಾಜ್ಯದ ಜನತೆಯ ಕಟ್ಟಕಡೆಯ ವ್ಯಕ್ತಿಯ ಭಾವನೆಯೂ ಹೌದು.